ವಿರೂಪಾಕ್ಷ, ನಿಲ್ಸು ನಿನ್ನ ಸಾಗಾಣಿಕೆ. ಯಾಕೆ, ಏನಾಯ್ತು ಕಣ್ಕಿ? ವಿಗ್ರಹವನ್ನ ಆವತ್ತಿಂದಲೂ ಹುಡ್ತಾ ಇದ್ದೀವಿ. ಈಗ ನಮ್ಗೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಕಳ್ಳನ ತರ ಸಾಕ್ಸೋದಕ್ಕೆ ನೋಡ್ತಾ ಇದೀಯಾ? ಇದು ಸರಿನಾ? ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ವಿಗ್ರಹ ನನ್ನ ಹತ್ರ ಇದ್ದಿದ್ರೆ ನಾನು ಯಾಕೆ ಸುಂಕ ಕಷ್ಟಪಡಬೇಕಾಗಿತ್ತು? ಅದ್ರ ಇಟ್ಕೊಂಡು ಯಾವತ್ತೋ ನನಗೆ ಬೇಕಾದ್ದನ್ನು ಪಡ್ಕೊಳ್ತಾ ಇದ್ದೆ. ಅದನ್ನೇ ನೀನ್ ಈಗಲೂ ಮಾಡ್ತಾ ಇರೋದು. ನವರಾತ್ರಿ ಪೂಜೆಗಳನ್ನೆಲ್ಲ ವಿಗ್ರಹಕ್ಕೆ ಸಲ್ಲಿಸಿದ್ಯಾ. ಇನ್ನೇನು ವಿಗ್ರಹದ ಮೂಲಕ ಶ್ರೀಚಕ್ರದ ಸುಳಿವನ್ನ ತಿಳ್ಕೋತೀಯ. ಆಮೇಲೆ ಶ್ರೀಚಕ್ರನ ಪಡ್ಕೊಂಡು ಅದ್ರ ಫಲವನ್ನೆಲ್ಲ ನೀನೊಬ್ನೇ ಅನುಭವಿಸ್ಬೇಕು ಅನ್ನೋದು ಮೊದ್ಲಿಂದಲೂ ನಿನ್ನ ಹುನ್ನಾರ. ಸುಮ್ಮನೆ ನಮ್ಮ ಕಣ್ಣೊರ್ಸೋದಕ್ಕೆ, ನಮ್ಗೆ ಅನುಮಾನ ಬರ್ದಿರ್ಲಿ ಅಂತ ನಮ್ ಜೊತೆ ಇದ್ದ ಹಾಗೆ ನಾಟಕ ಆಡ್ತಾ ಇದೀಯಾ. ಯಾರು ಹೇಳಿದ್ದು ನಿನ್ಗೆ ನನ್ನ ಹತ್ರ ವಿಗ್ರಹ ಇದೆ ಅಂತ? ಯಾರು ಹೇಳಿದ್ದು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಮೊದಲು ಪಲ್ಲಕ್ಕಿನ ಕೆಳಗಿಳಿಸು. ನಾನು ಅದನ್ನ ಪರೀಕ್ಷಿಸ್ಬೇಕು. ಒಳಗೇನಿದೆ ಅನ್ನೋದನ್ನ ನೋಡ್ಬೇಕು. ಯಾವುದೇ ಕಾರಣಕ್ಕೂ ಈ ಪಲ್ಲಕ್ಕಿನ ಕೆಳಗಡೆ ಇಳಿಸೋಲ್ಲ. ನೋಡ್ ಕಣ್ಕಿ, ನಾನು ಸತ್ಯ ಹೇಳ್ತಾ ಇದ್ದೀನಿ. ನಾವು ಹುಡುಕ್ತಾ ಇರೋ ವಿಗ್ರಹ ನನ್ನ ಹತ್ರ ಇಲ್ಲ. ನನ್ನನ್ನು ಕಳ್ಳ ಅನ್ಕೊಂಡಿದ್ಯಾ? ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನೀನು ಕಳ್ಳಾನೆ. ವಿಗ್ರಹನ ನೀನು ಕದ್ದಿಲ್ಲ ಅಂದ್ಮೇಲೆ ಪಲ್ಲಕ್ಕಿನ ಕೆಳಗಿಳಿಸೋದಕ್ಕೆ ಯಾಕೆ ನಿರಾಕರಿಸ್ತಿದ್ಯಾ? ನಾನು ಅದನ್ನ ಪರೀಕ್ಷಿಸಲೇಬೇಕು. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಪರಿಣಾಮ ನೆಟ್ಗಿರೋದಿಲ್ಲ ಕಡ್ಕಿ. ಯಾವಾಗ ನೋಡಿದ್ರು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ಇದೆಲ್ಲ ಮಡಿಯಲ್ಲಿ ತಂದಿರೋದು ದೇವಸ್ಥಾನದ ವಸ್ತುಗಳು, ಒಡವೆಗಳು, ದೇವಸ್ಥಾನದ ಪೂಜಾ ಸಾಮಗ್ರಿಗಳು ಎಲ್ಲವೂ ಕೂಡ ದೇವಸ್ಥಾನದ ಪುಸ್ತಕದಲ್ಲಿ ದಾಖಲಾತಿನಲ್ಲಿ ಬರ್ದಿಟ್ಟಿದೆ. ಅದು ಸುರಕ್ಷಿತವಾಗಿರ್ಲಿ ಅಂತ ನಮ್ಮ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಅಂದ್ರೆ ಅದನ್ನ ಕೆಳಗಿಳಿಸಿ ಅದನ್ನ ಲೆಕ್ಕಾಚಾರ ಮಾಡೋದಕ್ಕೆ ನೋಡೋದಕ್ಕೆ ಅದೇ ತರಕಾರಿ ಅನ್ಕೊಂಬಿಟ್ಯಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.